ಎಲ್ಲ ಒಂದು SLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ PCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಈಗ ನೀವು ತಮಿಳಲ್ಲಿ ನೋಡಿರೋ ಹಾಗೆ ಒಂದು ಪರೀಕ್ಷೆ ತೆಗೆದುಹಾಕಿದ್ದಾರೆ. ಅದ್ಯಾವ ಪರೀಕ್ಷೆ? ಜೊತೆಗೆ ಬೋರ್ಡ್ ಕಡೆಯಿಂದ ನಿಮ್ಮ ಒಂದು SLC ಮತ್ತು PUC ಬೋರ್ಡ್ ಕಡೆಯಿಂದ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಗಳು ಬಂದಿವೆ. ಜೊತೆಗೆ ನಿಮಗೆ ಗುಡ್ ನ್ಯೂಸ್ ಕೂಡ ಇದೆ. ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಯಾವ ಪರೀಕ್ಷೆ ತೆಗೆದುಹಾಕಿದ್ದಾರೆ ಮತ್ತು ಏನೆಲ್ಲ ಅಪ್ಡೇಟ್ಗಳು ಬಂದಿವೆ, ಜೊತೆಗೆ ಗುಡ್ ನ್ಯೂಸ್ಗಳು ಯಾವುವು, ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ವಿಡಿಯೋ ಕೊನೆವರೆಗೆ ನೋಡಿ. ಪ್ರತಿಯೊಬ್ಬ SLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳು ನೋಡಲೇಬೇಕು. ಯಾರೆಲ್ಲ ವಾರ್ಷಿಕ ಪರೀಕ್ಷೆ 2026 ಬರಿತಾ ಇದ್ದಾರಾ, ಕಡ್ಡಾಯ ಗೊತ್ತಿರಲೇಬೇಕಾದ ವಿಷಯ. ಕೊನೆವರೆಗೆ ತಪ್ಪದೆ ನೋಡಿ, ಕಡ್ಡಾಯ ನೋಡಿ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೂ ಕೂಡ ಒಂದು 5 ಮಿನಿಟ್ಸ್ ಟೈಮ್ ಮಾಡ್ಕೊಂಡ್ಬಿಟ್ಟು ಕೊನೆವರೆಗೆ ನೋಡಿ. ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಗಳು. ಅರ್ಥ ಆಯ್ತಾ? ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಹಾಕೊಳ್ಳಿಲ್ಲ, ತಪ್ಪದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಯಾಕಂದರೆ ಇದೇ ರೀತಿ ನಿಮಗೆ ಎಲ್ಲ ಅಪ್ಡೇಟ್ಗಳು ಗೌರ್ಮೆಂಟ್ ಕಡೆಯಿಂದ ಬರುವಂಥ ನಿಮ್ಮೊಂದು SLC ಬೋರ್ಡ್ ಮತ್ತು PUC ಬೋರ್ಡ್ ಕಡೆಯಿಂದ ಬರುವಂಥ ಅಪ್ಡೇಟ್ಗಳು ಇನ್ನೂ ಕೂಡ ಏನೇನು ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ, ಅವೆಲ್ಲ ಇದೊಂದು ಚಾನಲ್ ಆಗ್ತೀವಿ. ಜಸ್ಟ್ ಅವಷ್ಟೇ ಅಲ್ಲ, ನಿಮ್ಮೊಂದು ಅನ್ಯುವಲ್ ಎಕ್ಸಾಮ್ಗೆ ವಾರ್ಷಿಕ ಪರೀಕ್ಷೆಗೆ ಪ್ರತಿ ನಿಮಿಷದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಫಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಹಾಕ್ತೀವಿ. ಸೊ ಎಲ್ಲ ಕೂಡ ಇದೊಂದು ಚಾನಲ್ ಹಾಕ್ತೀವಿ. ಜಸ್ಟ್ SLC ಮಾತ್ರವಲ್ಲ, PUC ಕೂಡ ಹಾಕ್ತೀವಿ. ಅವೆಲ್ಲ ಬೇಕು ಅಂತಂದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಇವುಗಳು ಸಿಗ್ತವೆ. ಮಿಸ್ ಮಾಡ್ಕೊಂಡ್ರೆ ಎಲ್ಲ ಕಳ್ಕೊತೀರಾ, ತಪ್ಪದೆ ಮಾಡ್ಕೊಳ್ಳಿ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಅವ್ರು ಕೂಡ ಗೊತ್ತಿರಬೇಕು ವಿಷಯ, ಕಡ್ಡಾಯ ಗೊತ್ತಿರಬೇಕು, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಡೈರೆಕ್ಟ್ ನಾನು ಟಾಪಿಕ್ ಕಡೆ ಬರ್ತೇನೆ ನೋಡಿ. ಮೊದಲಾಗಿ ಒಂದೇ ಅಪ್ಡೇಟು, ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಪರೀಕ್ಷೆ ತೆಗೆದುಹಾಕಿದ್ದಾರೆ. ಹೌದು, ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ವರ್ಷ ವಾರ್ಷಿಕ ಪರೀಕ್ಷೆ 3 ಸಲ ನಡೆಸ್ತಾ ಇದ್ರು. ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತ 3 ಬಾರಿ ವಾರ್ಷಿಕ ಪರೀಕ್ಷೆ ನಡೆಸ್ತಾ ಇದ್ರು. ಅರ್ಥ ಆಯ್ತಾ? ಅದರಲ್ಲಿ ಎಕ್ಸಾಮ್ 3 ತೆಗೆದುಹಾಕಿದ್ದಾರೆ. ವಾರ್ಷಿಕ ಪರೀಕ್ಷೆ 3 ತೆಗೆದುಹಾಕಿದ್ದಾರೆ. ಪ್ರಸಕ್ತ ವರ್ಷದಿಂದ, ಈ ವರ್ಷದಿಂದ 2026ರಿಂದ ನಿಮಗೆ ಕೇವಲ 2 ಪರೀಕ್ಷೆ ಇರ್ತವೆ. ಎಕ್ಸಾಮ್ 1, ಎಕ್ಸಾಮ್ 2, ಒಂದು ಮೇನ್ ಎಕ್ಸಾಮು, ಇನ್ನೊಂದು ಸಪ್ಲಿಮೆಂಟ್ ಅಂತ 2ನೇ ಎಕ್ಸಾಮ್ ಇರ್ತದೆ ಅಷ್ಟೇ. ನೀವು ಅನ್ಕೊಂಡಿರ್ತಾರ ನಮಗೇನು ಬಿಡು ಈ ವರ್ಷ 3 ಎಕ್ಸಾಮ್ ಇರ್ತವೆ ಬರಿಬೋದು ಅಂತ. ಆ ರೀತಿ ಇಲ್ಲ, ಈ ವರ್ಷ ಕೇವಲ 2 ಎಕ್ಸಾಮು. ಅದು SLC ಕೂಡ ಹೌದು, ಜೊತೆಗೆ PUC ಕೂಡ ಹೌದು. ಇಬ್ಬರು ಕೂಡ ಅನ್ವಯ ಆಗ್ತದೆ. ಎಕ್ಸಾಮ್ 1 ಜೊತೆಗೆ ಎಕ್ಸಾಮ್ 2. ಇನ್ ಕೇಸ್ ನೀವು ಎಕ್ಸಾಮಲ್ಲಿ 1 ಫೇಲ್ ಆದರೆ ಒಂದೇ ಅವಕಾಶ ಇರ್ತದೆ, ಎಕ್ಸಾಮ್ 2. ಅರ್ಥ ಆಯ್ತಾ? ಮತ್ತೊಂದು ಅವಕಾಶ ಇರೋದಿಲ್ಲ. ಇದೊಂದು ಅಪ್ಡೇಟು. ಮತ್ತೊಂದು ಗುಡ್ ನ್ಯೂಸ್ ಏನಂತಂದರೆ, ನಿಮ್ಮ ಪಾಸಿಂಗ್ ಮಾರ್ಕ್ಸನ್ನು ಕಡಿಮೆ ಮಾಡಿದ್ದಾರೆ. ಹೌದು, ಪ್ರತಿ ವರ್ಷ ಎಲ್ಲ ಪಾಸಿಂಗ್ ಮಾರ್ಕ್ಸು 35 ಇರ್ತಾಯಿತ್ತು. ಈ ವರ್ಷ ಅದನ್ನ 33ಗೆ ಕಡಿಮೆ ಮಾಡಿದ್ದಾರೆ. ಅದರಲ್ಲಿ SLC ತುಂಬಾ ಗುಡ್ ನ್ಯೂಸು. ಏನಂತ ಅಂದರೆ, ಆ 33 ಮಾರ್ಕ್ಸಲ್ಲಿ ಇಂಟರ್ನಲ್ ಮಾರ್ಕ್ಸನ್ನು ಆ್ಯಡ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಕೇವಲ SLC ಅವರಿಗೆ 33 ಮಾರ್ಕ್ಸಲ್ಲಿ ಇಂಟರ್ನಲ್ ಮಾರ್ಕ್ಸನ್ನು ಆ್ಯಡ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಅರ್ಥ ಆಗ್ತದೆ ನಿಮಗೆ. ನಿಮ್ಮ ಸ್ಕೂಲಲ್ಲಿ 20 ಒಂದು ವಿಷಯಕ್ಕೆ 20 ಇಂಟರ್ನಲ್ ಕೊಟ್ಟರೆ ಅಂತ ಇಟ್ಕೊಳ್ಳಿ. ಅವಾಗ ನೀವು ಎಷ್ಟು ಬರಬೇಕು? ಕೇವಲ 13 ಅಂಕ ಬರೆದು ಕೂಡ ಪಾಸ್ ಆಗ್ತೀರಾ. 20 + 13 33 ಅಂಕ ತಗೊಂಡ್ಬಿಟ್ಟು ಪಾಸ್ ಆಗ್ತೀರಾ. ಈ ರೀತಿ ಈ ವರ್ಷ ಯಾರೆಲ್ಲ SLC ಬರೀತಿದಾರ, ನಿಮ್ಮೊಂದು ಇಂಟರ್ನಲ್ ಮಾರ್ಕ್ಸನ್ನು ಅನ್ಯುವಲ್ ಎಕ್ಸಾಮ್ನ ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಈ ರೀತಿ ಮಾರ್ಕ್ಸ್ನ ಕೊಡ್ತಾರೆ. ಸೊ ಇನ್ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದೀನಿ ಇನ್ನೊಂದು ವಿಡಿಯೋದಲ್ಲಿ, ಅದು ನೋಡ್ಕೊಳ್ಳಿ, ಅರ್ಥ ಆಗ್ತದೆ. ಓಕೆ, ಮತ್ತು ಸೆಕೆಂಡ್ PUC ಕೇಳ್ತಾ ಇದ್ರಿ, ನಮಗೆ ಮಾರ್ಕ್ಸ್ ಕೊಡ್ತಾರೆ ಇಂಟರ್ನಲ್ಲು ಅಂತ. ನಿಮಗೆ ಯಾವುದೇ ರೀತಿ ಇಂಟರ್ನಲ್ ಮಾರ್ಕ್ಸನ್ನು ಆ್ಯಡ್ ಮಾಡೋದಿಲ್ಲ. ನೀವು ಕಡ್ಡಾಯ ಎಷ್ಟು ತಗೋಬೇಕು? 24 ಮಾರ್ಕ್ಸನ್ನು ತಗೋಬೇಕು. ನೀವು ಸೆಕೆಂಡ್ PUC ಪಾಸ್ ಆಗೋಕ್ಕೆ 80 ಮಾರ್ಕ್ಸ್ಗೆ 24 ಮಾರ್ಕ್ಸನ್ನು ತಗೋಬೇಕು. ಅರ್ಥ ಆಯ್ತಾ? ತುಂಬ ಜನ ಕನ್ಫ್ಯೂಸ್ ಇದ್ದಿದ್ರ, ನಮಗೆ 28 ಅಂತ ಇಲ್ಲ. ಸೆಕೆಂಡ್ PUC 24 ತೊಗೊಂಡ್ರೆ ನೀವು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಇನ್ನು ಪ್ರಾಕ್ಟಿಕಲ್ ಇರೋ ವಿಷಯಗಳು 21 ಇರ್ತದೆ. ಪ್ರಾಕ್ಟಿಕಲ್ಲು 70 ಮಾರ್ಕ್ಸ್ಗೆ, ಅವೆಲ್ಲ ವಿಷಯಗಳು 21 ಮಾರ್ಕ್ಸ್ಗೆ ಪಾಸ್ ಅಂತ ಇರ್ತದೆ. ಆಲ್ಮೋಸ್ಟ್ 24 ನೋಡಿ ಸೆಕೆಂಡ್ PUC ಅವರಿಗೆ. ಮತ್ತು SLC ಅವರಿಗೆ ತುಂಬಾ ಈಸಿ ಈ ವರ್ಷ. ಅರ್ಥ ಆಯ್ತಾ? ಜಸ್ಟ್ ನಿಮಗೆ 20 ಇಂಟರ್ನಲ್ ಕೊಟ್ಟರೆ ಅಂತ ಇಟ್ಕೊಳ್ಳಿ, ಕೇವಲ 13 ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆಗ್ತೀರಾ. ಆ ರೀತಿ ಅನ್ಕೋಬೇಡಿ. ನೀವು ಚೆನ್ನಾಗಿ ಓದ್ಕೊಳ್ಳಿ. ಆಲ್ಮೋಸ್ಟು ಪಾಸಿಂಗ್ ಅಂತ ನೀವು ಗೋಲ್ ಇಟ್ಕೊಳ್ಳಿ, 33 ಗೋಲ್ ಇಟ್ಕೊಳ್ಳಿ. ಸೊ ಅಷ್ಟು ಬರೆದು ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಓಕೆ, ಅವ್ರು ಕೊಡ್ತಾರೆ ಇಂಟರ್ನಲ್ ಬಿಡಿ ಅಂತ ಬಿಡೋಕೋಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಅರ್ಥ ಆಯ್ತಾ? ಅವರು ಎಷ್ಟಾದ್ರು ಮಾರ್ಕ್ಸ್ ಕೊಡಲಿ ಇಂಟರ್ನಲ್ಲು, ನೀವು 33 ಬರಲೇಬೇಕು ಎಕ್ಸಾಮ್ನಲ್ಲಿ. ಓಕೆ, ಅವ್ರು ಎಷ್ಟಾದರೂ ಕೊಡಲಿ, ಅವ್ರ ಮೇಲೆ ಡಿಫೆಂಡ್ ಹಾಕೋಬೇಡಿ. ನೀವು ಇಂಟರ್ನಲ್ ಮಾರ್ಕ್ಸ್ ಡಿಫೆಂಡ್ ಹಾಕೋಬೇಡಿ. ನಿಮ್ಮ ಸ್ವಂತ ಬರವಣಿಗೆಯಲ್ಲಿ ಮಾರ್ಕ್ಸ್ನ ತಗೊಳ್ಳಿ. ಅರ್ಥ ಆಯ್ತಾ? ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರೆ, ನಿಮಗೆ ಪಾಸಿಂಗ್ ಮಾರ್ಕ್ಸ್ನ ಆ್ಯಡ್ ಮಾಡ್ತಾರೆ. ಓಕೆ, ಇದೊಂದು ಅಪ್ಡೇಟು. ಸೆಕೆಂಡ್ ಅಪ್ಡೇಟು, ಮೇನ್ ಅಪ್ಡೇಟು ಏನು, ಬೋರ್ಡ್ ಅವರಿಗೆ ನಿಮಗೆ ಎಲ್ಲ ವಿಷಯಗಳ ಒಂದು ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಅದು SLC ಕೂಡ ಬಿಟ್ಟಿದ್ದಾರೆ, PUC ಕೂಡ ಬಿಟ್ಟಿದ್ದಾರೆ. ಎಲ್ಲ ವಿಷಯಗಳ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಅರ್ಥ ಆಯ್ತಾ? ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ, ಜೊತೆಗೆ ಮಾಡೆಲ್ ಕ್ವೆಶ್ಚನ್ ಬಿಟ್ಟಿದ್ದಾರೆ, ಜೊತೆಗೆ ಕ್ವೆಶ್ಚನ್ ಬ್ಯಾಂಕ್ ಬಿಟ್ಟಿದ್ದಾರೆ. 3 ಕೂಡ ಬಿಟ್ಟಿದ್ದಾರೆ. ಅಷ್ಟು ನೋಡ್ಕೊಳ್ಳಿ ಸಾಕು. ನೀವೊಂದು ಅನ್ಯುವಲ್ ಎಕ್ಸಾಮಲ್ಲಿ 80 ಔಟ್ ಆಫ್ 80 ಮಾಡ್ಬೋದು. ಅರ್ಥ ಆಯ್ತಾ? ನಿಮಗೆ ಅಂತ ಬಿಟ್ಟಿದ್ದಾರೆ ಅವನು. ಅರ್ಥ ಆಯ್ತಾ? ನಾನು ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ವಿಡಿಯೋ ಕೂಡ ಮಾಡಿದ್ದೀನಿ, ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ವಿಡಿಯೋ ಕೂಡ ಮಾಡಿದ್ದೀನಿ, ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಮಾಡಿದ್ದೀನಿ. ಚಾನಲ್ ಇರ್ತಾ ಇದೆ ನೋಡಿ. ಅರ್ಥ ಆಯ್ತಾ? ಅಥವಾ ಲಿಂಕನ್ನು ಕೊಟ್ಟಿರ್ತೀನಿ, ಇದೊಂದು ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ತಪ್ಪದೇ ನೋಡ್ಕೊಳ್ಳಿ. ಅವೆಲ್ಲ ಮಾಡೆಲ್ ಕ್ವೆಶ್ಚನ್ ಪೇಪರ್ಸು, ಜೊತೆಗೆ ಆ ಒಂದು ಬ್ಲೂ ಪ್ರಿಂಟ್ಗಳು ಎಲ್ಲ ಕೂಡ ಇಂಪಾರ್ಟೆಂಟು.
ಆ ಮಾಡಲ್ ಕ್ವಶನ್ ಪೇಪರ್ಸ್ ಮತ್ತು ಬ್ಲೂ ಪ್ರಿಂಟ್ಗಳ ಮೇಲೇ ನಿಮ್ಮ ಒಂದು ಆನ್ಲೈನ್ ಎಕ್ಸಾಮ್ನ ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಈ ವರ್ಷ ನಿಮಗೆ ಕೇವಲ ಒಂದೊಂದು ಬಿಟ್ಟಿದ್ದಾರೆ. ಕಳೆದ ವರ್ಷ ನಿಮಗೆ ಮೂರು ಬಿಟ್ಟಿದ್ರು. ಆದರೆ ಈ ವರ್ಷ ನಿಮಗೆ ಒಂದೇ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಅದು SLC ಮತ್ತು PUC ಸೇಮು ಒಂದೇ ಬ್ಲೂ ಪ್ರಿಂಟ್ ಬಿಟ್ಟಿದ್ದಾರೆ. ಅದನ್ನು ನೋಡ್ಕೊಳ್ಳಿ ಸಾಕು. ಅದು ಪ್ಲಸ್ ಮಾಡಲ್ ಕ್ವಶನ್ ಪೇಪರ್ಸು ಚೆನ್ನಾಗಿ ನೋಡ್ಕೊಳ್ಳಿ. ಆರಾಮಾಗಿ ನೀವು ಪಾಸ್ ಆಗ್ತೀರಿ ಮತ್ತು ಸ್ಕೋರ್ ಕೂಡ ಮಾಡ್ಕೋತಾರೆ. ನಮ್ಮ ಚಾನಲ್ ನಿಮಗೆ ಪ್ರತಿಯೊಂದು ವಿಷಯದ ಕೀ ಆನ್ಸರ್ ಹಾಕ್ತೀವಿ. ಓಕೆ, ಕನ್ನಡ ಇಂಗ್ಲೀಷ್ ಇಟ್ಕೊಂಡು SLC ಮತ್ತು ಸೆಕೆಂಡ್ PUCಗೆ ವಿಡಿಯೋ ಹಾಕ್ತೀವಿ. ಸೊ SLC ಅವರಿಗೆ ಆಲ್ಮೋಸ್ಟ್ ಹಾಕಿದ್ದೀವಿ, ಚೆನ್ನಾಗಿ ನೋಡ್ಕೊಳ್ಳಿ. ಕಂಪ್ಲೀಟ್ ಕೀ ಆನ್ಸರ್ಸು ಬೋರ್ಡ್ ಅವರೇ ಬಿಟ್ಟಿದ್ದಾರೆ, ನಾವು ಕೂಡ ಹಾಕ್ತೀವಿ. ವೇಟ್ ಮಾಡಿ, ಎಲ್ಲವೂ ಕೂಡ ಬರ್ತವೆ. ಇನ್ನೂ ಕೂಡ ಬೋರ್ಡಿಂದ ಇನ್ನೂ ಚೇಂಜ್ ಆಗ್ತಾ ಗೊತ್ತಿಲ್ಲ, ಇನ್ನೂ ಕೂಡ ಚೇಂಜ್ ಆಗಿ ಆಗ್ತವೆ, ಅವನು ಕೂಡ ಹಾಕ್ತೀವಿ. ಇನ್ನು ಎಕ್ಸಾಮ್ ಬರೋವರೆಗೆ ಇನ್ನು ಏನು ಬದಲಾವಣೆ ಆಗ್ತಾ ಗೊತ್ತಿಲ್ಲ. ಇಲ್ಲಿವರೆಗೆ ಅಪ್ಡೇಟು. ಮತ್ತು ಮೇನ್ ಕ್ವಶನ್ನು ತುಂಬ ಜನದ್ದು, ನಾವು ರಿಪೀಟರ್ಸು ನಮಗೆ ಇಂಟರ್ನಲ್ ಮಾರ್ಕ್ಸ್ನ ಕೊಡ್ತಾರಾ, ಪಾಸ್ ಮಾಡ್ತಾರಾ ಅಂತ ನೋಡಿದ್ರ ಬಗ್ಗೆ ಇನ್ನೂ ಕೂಡ ಬೋರ್ಡಿಂದ ಅಪ್ಡೇಟ್ ಬಂದಿಲ್ಲ. ನಿಮಗೆ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರಾ ಅಥವಾ ನೀವು ಪಾಸಿಂಗ್ ಮಾರ್ಕ್ಸ್ ತಡೆದ್ರೆ ಬರಲೇಬೇಕಂತ ಅಪ್ಡೇಟ್ ಬಂದಿಲ್ಲ. ಸೊ ನಾನು ಹೇಳೋಕ್ಕಾಗಲ್ಲ. ಯಾವಾಗ ಬೋರ್ಡಿಂದ ಅಫೀಸಿಯಲ್ ಅಪ್ಡೇಟ್ ಬರ್ತದೋ ವಿಡಿಯೋ ಹಾಕ್ತೀನಿ. ಡೋಂಟ್ ವರಿ, ಅಪ್ಡೇಟ್ ಕೊಡ್ತೀನಿ, ಆಲ್ಮೋಸ್ಟ್ ಬೇಗ ಕೊಡ್ತೀನಿ. ವೇಟ್ ಮಾಡಿ. ರಿಪೀಟರ್ಸ್ಗೆ 33 ಮಾರ್ಕ್ಸ್ ತೊಗೋಬೇಕಾ ಅಥವಾ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರಾ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ವೇಟ್ ಮಾಡ್ತಾ ಇರಿ. ಓಕೆ, ಸೊ ಎಷ್ಟು ಇವತ್ತಿನ ಅಪ್ಡೇಟ್ಗಳು. ಮತ್ತು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೂ ಗೊತ್ತಿರೋದಿಲ್ಲ ಯಾವ ರೀತಿ ಚೇಂಜ್ ಮಾಡಿದ್ದಾರೆ, ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಏನೆಲ್ಲ ಅಪ್ಡೇಟ್ಗಳು ಬಂದಿವೆ ಅಂತ ಗೊತ್ತಿರೋದಿಲ್ಲ. ಜೊತೆಗೆ ಕಮೆಂಟ್ ಕೂಡ ಮಾಡಿ, ನಿಮಗೆ ಯಾವ ಲೆಸ್ಟ್ಗಳ ಕ್ವಶನ್ ಪೇಪರ್ಗಳು ಬೇಕು, ಮಾಡಲ್ ಕ್ವಶನ್ ಪೇಪರ್ ಬೇಕು, ಕಮೆಂಟ್ ಮಾಡಿ. ಮತ್ತು ಮೇನ್ ಅಪ್ಡೇಟ್ ಏನಂತಂದರೆ, ಯಾರೆಲ್ಲ ಸೆಕೆಂಡ್ PUC ಮತ್ತು SLC ಓದ್ತಾ ಇದ್ದಾರೆ, ನಿಮಗೆ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ಅವೆಲ್ಲ ಕ್ವಶನ್ ಬ್ಯಾಂಕ್ PDF ಪ್ರೊವೈಡ್ ಮಾಡ್ತೀನಿ. ನಿಮಗೆ ಕ್ವಶನ್ ಬ್ಯಾಂಕ್ ಬೇಕು ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಕ್ವಶನ್ ಬ್ಯಾಂಕ್ ಯಾರೆಲ್ಲ ಬೇಕು ಎಸ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಹಾಕ್ತೀನಿ. ಜಾಸ್ತಿ ದಿನ ಎಸ್ ಅಂತ ಕಮೆಂಟ್ ಮಾಡಿದರೆ ಬೇಗ ವಿಡಿಯೋ ಬರ್ತದೆ. ತಪ್ಪದು ಎಸ್ ಅಂತ ಕಮೆಂಟ್ ಮಾಡಿ, ಜೊತೆಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. SLC ಮತ್ತು ಸೆಕೆಂಡ್ PUC ಅವರಿಗೆ ಈಗಾಗಲೇ ಫೈನಲ್ ಎಕ್ಸಾಮ್ನ ಆನ್ಯುವಲ್ ಎಕ್ಸಾಮ್ 2026ರ ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಫೈನಲ್ ಟೈಮ್ ಟೇಬಲು. ಸೊ ಈಗೆಲ್ಲ ಚಾನಲ್ ಹಾಕಿದ್ದೀನಿ, ನೋಡ್ಕೋಬೋದು. ಇದು ಬಂದು SLC ಅವ್ರದ್ದು ನೋಡಿ, SLC ಅವರ ಫೈನಲ್ ಟೈಮ್ ಟೇಬಲು ನೋಡ್ಕೊಳ್ಳಿ, ಬಿಟ್ಟಿದ್ದಾರೆ ಅವರು ಈಗಾಗಲೇ. ಸೊ ತೋರಿಸ್ತೀನಿ ನಿಮಗೆ. ನಿಮ್ಮೊಂದು ಎಕ್ಸಾಮ್ ಸ್ಟಾರ್ಟ್ ಆಗೋದವಾಗ 18ನೇ ತಾರೀಕು ಸ್ಟಾರ್ಟ್ ಆಗ್ತವೆ. 18/3/2026 ಮಾರ್ಚ್ 18ರಿಂದ ನಿಮ್ಮೊಂದು ಪರೀಕ್ಷೆ ಸ್ಟಾರ್ಟ್ ಆಗ್ತವೆ. ಇದು SLC ಅದು ಎಕ್ಸಾಮ್ 1ರ ಅಂತಿಮ ವೇಳಾಪಟ್ಟಿ. ಮತ್ತೆ ಯಾವುದೇ ರೀತಿ ಈ ಒಂದು ಟೈಮ್ ಟೇಬಲ್ ಚೇಂಜ್ ಆಗೋದಿಲ್ಲ. ಇದೇ ಫೈನಲ್ಲು. ಓಕೆ, 18ನೇ ತಾರೀಕು 3ನೇ ತಿಂಗಳು ಅಂದರೆ ಮಾರ್ಚಲ್ಲಿ ಈ ಒಂದು ಎಕ್ಸಾಮ್ ಪ್ರಥಮ ಭಾಷೆ ಇದ್ದೇ ಇರ್ತದೆ. ನಂತರ 19 ಪರೀಕ್ಷೆ ಇಲ್ಲ, 20 ಪರೀಕ್ಷೆ ಇಲ್ಲ, 21 ಪರೀಕ್ಷೆ ಇಲ್ಲ, 22 ಪರೀಕ್ಷೆ ಇಲ್ಲ. ನೋಡಿ, ನಿಮಗೆ 4 ದಿನ ಗ್ಯಾಪ್ ಸಿಗ್ತದೆ. ವಿಜ್ಞಾನ ವಿಷಯಕ್ಕೆ ಆರಾಮಾಗಿ ನೀವು ಕವರ್ ಮಾಡ್ಕೋಬೋದು, ರಿವಿಷನ್ ಮಾಡ್ಕೋಬೋದು. ಕವರ್ ಅಂತ ಅಲ್ಲ, ಇವಾಗಲೂ ಓದಿಟ್ಕೊಳ್ಳಿ. ರಿವಿಷನ್ಗೆ ತುಂಬಾ ಹೆಲ್ಪ್ ಆಗ್ತದೆ. 4 ದಿನಗಳು ವಿಜ್ಞಾನ 23/3/2026 ವಿಜ್ಞಾನ ವಿಷಯ ಇದೆ. ಸೊ ತುಂಬಾ ಈಸಿಯಾಗಿ ಬರಿಬೋದು. ನಂತರ ನೋಡಿ 24 ಪರೀಕ್ಷೆ ಇಲ್ಲ, ಮಂಗಳವಾರ ಪರೀಕ್ಷೆ ಇರೋದಿಲ್ಲ. ಆಮೇಲೆ 25 ಇಂಗ್ಲೀಷ್ ಬರ್ತದೆ. ಅಲ್ಲಿ ನಿಮಗೆ ಒಂದೇ ದಿನ ಸಿಗ್ತದೆ. ಆ ರೀತಿ ಮಾಡ್ಕೋಬೇಡಿ. ಚೆನ್ನಾಗಿ ಓದ್ಕೊಳ್ಳಿ, ಈಗಲೇ ಚೆನ್ನಾಗಿ ಓದ್ಕೊಳ್ಳಿ. ಕೇವಲ ಅದು ಗ್ಯಾಪ್ ಏನದು ಕೇವಲ ರಿವಿಷನ್ಗೆ ಮಾತ್ರ. ನಂತರ 28/3/2026 ಶನಿವಾರ ಗಣಿತ ಇರ್ತದೆ, ಈ ರೀತಿ ಇರ್ತದೆ. ನಂತರ 29 ಯಾವುದೇ ರೀತಿ ಪರೀಕ್ಷೆ ಇರೋದಿಲ್ಲ, ಭಾನುವಾರ. ಜೊತೆಗೆ 30/3/2026 ಯಾವ್ದು ಇರ್ತದೆ, ಹಿಂದಿ ಇರ್ತದೆ. ನಂತರ 1/4/2026 ಬುಧವಾರ ಉಳಿದ ವಿಷಯಗಳು ಇರ್ತವೆ, JTS ವಿಷಯಗಳು ಇರ್ತವೆ. ಅರ್ಥ ಆಯ್ತಾ? ನಂತರ 2/4/2026 ಗುರುವಾರ ಕೋರ್ಸ್ ಬೇಕು ಸಮಾಜ ಇರ್ತದೆ. ಸೊ ಈ ರೀತಿ ಇರ್ತದೆ ಟೈಮ್ ಟೇಬಲ್ಲು. ಸೊ ಗ್ರೂಪಲ್ಲಿ ಕೂಡ ಹಾಕಿರ್ತೀನಿ. ಯಾವ ಗ್ರೂಪು? ನಮ್ಮದು ಟೆಲಿಗ್ರಾಮ್ ಗ್ರೂಪು ಮತ್ತು ವಾಟ್ಸಪ್ ಚಾನಲ್ಲು. ಅಲ್ಲಿ ಕೂಡ ಹಾಕಿರ್ತೀವಿ, PDF ನೋಡ್ಕೋಬೋದು. ಓಕೆ, ಫ್ರೆಂಡ್ಸಿಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನಿಮ್ಗೆ ನೆಕ್ಸ್ಟ್ ಯಾವ ವಿಡಿಯೋಗಳು ಬೇಕು, ಸೊ ಪಾಸಿಂಗ್ ಪೇಜ್ಗಳು ಬೇಕಾ, ಸ್ಕೋರಿಂಗ್ ಪೇಜ್ಗಳು ಬೇಕಾ, ಕಮೆಂಟ್ ಮಾಡಿ. ಸೊ ಕ್ವಶನ್ ಬ್ಯಾಂಕ್ ಬೇಕಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.